ಬೆಂಗಳೂರಿನಲ್ಲಿ ಮಳೆ ಸುರಿಯುತ್ತಿದ್ದಂತೆ ಅವಾಂತರಗಳ ಸರಮಾಲೆ ಕೂಡ ಶುರುವಾಗಿದೆ. ಸಿ.ವಿ. ರಾಮನ್ ನಗರದ ನಾಗವಾರಪಾಳ್ಯದ 2ನೇ ಕ್ರಾಸ್ನಲ್ಲಿ ರಸ್ತೆಯಲ್ಲಿ ಹೋಗುವಾಗ ಮೈ ಮೇಲೆ ಮರದ ಕೊಂಬೆ ಮುರಿದು ಬಿತ್ತು. ಪರಿಣಾಮ ಟೆಕ್ಕಿಯ ಬೆನ್ನು ಮೂಳೆ ಮುರಿದಿದೆ. ಐಟಿ ಕಂಪನಿ ಉದ್ಯೋಗಿಯಾಗಿರುವ 26 ವರ್ಷದ ರವಿಕುಮಾರ್ ಗಾಯಾಳು. ಸದ್ಯ ಗಾಯಾಳು ರವಿಕುಮಾರ್ ಅವರಿಗೆ ಎಚ್ಎಎಲ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಿಬಿಎಂಪಿ ಉಸ್ತುವಾರಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮುಂದಿನ 4 ದಿನ ಗಾಳಿ ಜೊತೆಗೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ನೀಡಿದೆ. ಮಳೆಯ ಮುನ್ಸೂಚನೆಯ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ಮಳೆಯಿಂದಾಗಿ ಮರ ಹಾಗೂ ಮರದ ಕೊಂಬೆಗಳು ಧರೆಗುರುಳುವುದು ಸಹಜ. ಹೀಗಾಗಿ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ವಾಹನಗಳಲ್ಲಿ ಮರ ಬಿದ್ದ ಜಾಗಕ್ಕೆ ಹೋಗೋದು ಕಷ್ಟವಾಗ್ತದೆ. ಹೀಗಾಗಿ ಬಿಬಿಎಂಪಿ ಬೈಕ್ ತಂಡ ರಚಿಸಿದೆ. ಸಂಚಾರ ದಟ್ಟಣೆ ನಡುವೆಯೂ ಸ್ಥಳಕ್ಕೆ ತೆರಳುವುದಕ್ಕೆ ಇದು ಸುಲಭ ಆಗುತ್ತೆ. ಪ್ರತಿ ಬೈಕ್ನಲ್ಲಿ ಇಬ್ಬರಂತೆ 8 ತಂಡ ನಿಯೋಜನೆ ಮಾಡಿದ್ದು ಪ್ರತಿ ವಲಯದಲ್ಲಿ 1 ತಂಡ ಕಾರ್ಯನಿರ್ವಹಿಸಲಿದೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನುಗ್ಗಿ ನೀರು ಅವಾಂತರ ಸೃಷ್ಟಿ ಮಾಡಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಉರಿಗಾಂಪೇಟೆ, ರಾಬರ್ಟ್ಸನ್ ಪೇಟೆ ಬಡಾವಣೆಗಳ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ನೀರು ಹೊರಹಾಕೋದಕ್ಕೆ ಪರದಾಟ ನಡೆಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಂಗಡಿ ಮಳಿಗೆ ಹೊತ್ತಿ ಉರಿದ ಘಟನೆ ಮದ್ದೂರು ಪಟ್ಟಣದ ತಾಲೂಕು ಕಚೇರಿಯ ಪಕ್ಕದಲ್ಲೇ ನಡೆದಿದೆ. ತಾಲೂಕು ಪಂಚಾಯತ್ ಅಂಗಡಿ ಮಳಿಗೆಗಳಲ್ಲಿ ಡಿಡಿಪಿ ಸೆಂಟರ್ ನಡೆಸಲಾಗ್ತಾ ಇತ್ತು. ಪ್ರಸನ್ನ ಎಂಬುವರಿಗೆ ಸೇರಿದಂತಹ ಡಿಡಿಪಿ ಸೆಂಟರ್ ಅಂಗಡಿ ಮಳಿಗೆಯಲ್ಲಿದ್ದಂತಹ ಕಂಪ್ಯೂಟರ್, ಜೆರಾಕ್ಸ್ ಮಿಷನ್ ಸೇರಿ ಬೆಲೆಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಕ ಸಿಗರೇಟ್ ಸೇದಿದ ಘಟನೆ ನಡೆದಿದೆ. ಮೊಹಮ್ಮದ್ ಅಸ್ಲಾಂ ವಿಮಾನದ ಶೌಚಾಲಯದಲ್ಲಿ ಸಿಗರೇಟ್ ಸೇದಿದ್ದ. ಈ ಬಗ್ಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಗೆ ಕೆಐಎ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಆರೋಪಿ ಮೊಹಮ್ಮದ್ ಅಸ್ಲಾಂನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಲೋಕಸಭಾ ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ. ಇಂದು ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳನ್ನು ಭದ್ರವಾಗಿ ಇರಿಸಲಾಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿಗೆ ಜಿಲ್ಲೆಯ 5 ವಿಧಾನಸಭೆ ಮತ್ತು ರಾಯಚೂರಿನ 2, ಬಳ್ಳಾರಿಯ 1 ವಿಧಾನಸಭಾ ಕ್ಷೇತ್ರದಿಂದ ಮತಯಂತ್ರಗಳನ್ನು ತಂದು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇಡಲಾಗಿದೆ. ಅಶ್ಲೀಲ ವಿಡಿಯೋ ಪ್ರಕರಣ ಸದ್ದು ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರು. ಇದೀಗ ವೈರಲ್ ಆದ ವಿಡಿಯೋಗಳಲ್ಲಿದ್ದ 2 ಸಂತ್ರಸ್ತ ಅಧಿಕಾರಿಗಳಿಂದ ಎಸ್ಐಟಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ಶಿಸ್ತು ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ಈ ಅಧಿಕಾರಿಗಳು ನಿನ್ನೆ ಎಸ್ಐಟಿ ವಿಚಾರಣೆಗೆ ಹಾಜರಾದರು. ಈ ವೇಳೆ ವರ್ಗಾವಣೆಗಾಗಿ ಎಂಪಿ ಬಳಿ ಹೋಗಿದ್ದು ನಿಜ. ವರ್ಗಾವಣೆ ಮಾಡಿಕೊಡೋದಾಗಿ ಭರವಸೆಯ ಜೊತೆಗೆ ತನ್ನ ಜೊತೆ ಫೋನ್ ಸಂಪರ್ಕದಲ್ಲಿರಬೇಕು ಅಂತ ಪ್ರಜ್ವಲ್ ಹೇಳಿದ್ರು. ಒಂದು ದಿನ ಏಕಾಏಕಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ ಪ್ರಜ್ವಲ್ ಅಶ್ಲೀಲವಾಗಿ ಮಾತನಾಡುವಂತೆ ಪ್ರಚೋದಿಸಿದ್ದಾರೆ. ಅವರು ಹೇಳಿದಂತೆ ನಾವು ನಡೆದುಕೊಂಡ್ವಿ, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಇಂದು ವಿಚಾರಣೆಗೆ ಬರೋದು ಅನುಮಾನ ಎನ್ನಲಾಗ್ತಾ ಇದೆ. ಯಾವುದೇ ಅಂತಾರಾಷ್ಟ್ರೀಯ ವಿಮಾನದಲ್ಲೂ ಕೂಡ ಇದುವರೆಗೂ ಪ್ರಜ್ವಲ್ ಹೆಸರಲ್ಲಿ ಬುಕಿಂಗ್ ಆಗಿಲ್ಲ. 7 ದಿನಗಳ ಸಮಯಾವಕಾಶ ಕೇಳಿದ್ರು, ಅದು ಕೂಡ ಇವತ್ತಿಗೆ ಮುಕ್ತಾಯ ಆಗಿದೆ. ವಕೀಲರ ಮೂಲಕ 7 ದಿನ ಸಮಯಕ್ಕೆ ಅವರು ಮನವಿ ಮಾಡಿದ್ರು. ಆದರೆ ತಾನೇ ಕೇಳಿಕೊಂಡಿದ್ದ ಸಮಯಕ್ಕೂ ಪ್ರಜ್ವಲ್ ಹಾಜರಾಗೋದು ಡೌಟ್ ಎನ್ನಲಾಗ್ತಾ ಇದೆ. ಬಿಜೆಪಿ ನಾಯಕ ದೇವರಾಜೇಗೌಡ ಪೆನ್ಡ್ರೈವ್ ರೂವಾರಿಗಳ ವಿರುದ್ಧ ಕೇಸ್ ದಾಖಲಿಸಲು ಆಗ್ರಹಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಎಲ್ಆರ್ ಶಿವರಾಮೇಗೌಡ, ಶ್ರೇಯಸ್ ಪಟೇಲ್ ಮತ್ತು ಪುಟ್ಟು ಅಲಿಯಾಸ್ ಪುಟ್ಟರಾಜು ವಿರುದ್ಧ ಕೇಸ್ ದಾಖಲಿಸಬೇಕು. ಪೆನ್ಡ್ರೈವ್ ತಂದು ಕೊಟ್ಟವರಿಗೆ ಹಂಚಿದವರಿಗೂ ರಕ್ಷಣೆ ನೀಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಒಂದು ವೇಳೆ ಸರ್ಕಾರ ಕೇಸ್ ದಾಖಲಿಸದೇ ಇದ್ರೆ ನಾವೇ ದೂರು ಕೊಡ್ತೀವಿ, ಯಾವ ಸ್ಟೇಷನ್ಗೆ ಕೊಡಬೇಕು ಅಂತ ಚರ್ಚಿಸಿ ನಿರ್ಧಾರ ಮಾಡಿ ದೂರು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ಸಂಜೆ ಆಗಮಿಸಿ ಚಿಕ್ಕಮಗಳೂರಿಗೆ ಆಗಮಿಸಿದಂತಹ ಡಿಕೆ ಶಿವಕುಮಾರ್ ದಿಸರಾ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದರು. ಇಂದು ಅಳಿಯನ ಒಡೆತನದಲ್ಲಿರುವ ಎಸ್ಟೇಟ್ಗೆ ಹೆಲಿಕಾಪ್ಟರ್ ಮೂಲಕ ತೆರಳಿದ್ದಾರೆ. ರೆಸಾರ್ಟ್ನಿಂದ 65 ಕಿಲೋಮೀಟರ್ ದೂರದಲ್ಲಿರುವಂತಹ ಕತ್ಲೇಖಾನ್ ಎಸ್ಟೇಟ್ ಒಳಗೆ ಕಾರ್ ಹೋಗೋದಿಲ್ಲ ಅಂತ ಹೆಲಿಕಾಪ್ಟರ್ ಆಗಮಿಸಿದ್ದಾರೆ. ರೆಸಾರ್ಟ್ ಮತ್ತು ಹೆಲಿಪ್ಯಾಡ್ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದೆ. ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಜಾಮೀನು ಅರ್ಜಿ ವಿಚಾರಣೆ ಯೋಗ್ಯವೇ ಎಂಬ ಅರ್ಜಿಯ ವಿಚಾರಣೆ ನಡೆಯಲಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣದ ವಿಡಿಯೋ ಕಿಂಗ್ ಪಿನ್ ಕಾರ್ತಿಕ್ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಇರುವ ಫೋಟೋಗಳು ವೈರಲ್ ಆಗಿದೆ.
ಶ್ರೇಯಸ್ ಊಟ ಮಾಡ್ತಿರುವ ವೇಳೆ ಕಾರ್ತಿಕ್, ಶ್ರೇಯಸ್, ಪುಟ್ಟರಾಜು ಇರುವಂತಹ ಫೋಟೋಗಳು ವೈರಲ್ ಆಗಿದೆ. ಆದರೆ ಒಮ್ಮೆ ಮಾತ್ರ ಕಾರ್ತಿಕ್ ಭೇಟಿಯಾಗಿದ್ದು ಅಂತ ಹೇಳಿದ್ದ ಶ್ರೇಯಸ್ ಪಟೇಲ್. ಹೀಗಾಗಿ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದೆ ಈ ಪೆನ್ ಡ್ರೈವ್ ಪ್ರಕರಣ. ಸರ್ಕಾರಿ ವಸತಿ ಗೃಹದಲ್ಲೇ ಭ್ರೂಣ ಹತ್ಯೆ ಕರಾಳ ದಂಧೆಯಲ್ಲಿ ವೈದ್ಯರು, ಅಧಿಕಾರಿಗಳು ಶಾಮೀಲಾಗಿರುವ ಅನುಮಾನ ವ್ಯಕ್ತವಾಗಿದೆ. ಆಲೆಮನೆ ಕೇಸ್ಗಿಂತಲೂ ಅಕ್ರಮ ಜಾಲ ವ್ಯವಸ್ಥಿತವಾಗಿ ನಡೀತಾ ಇತ್ತು ಎನ್ನಲಾಗಿದೆ. ಹೆಣ್ಣು ಮಗು ಬೇಡ ಎನ್ನುವ ಗರ್ಭಿಣಿಯರೇ ಕಿರಾತಕರ ಟಾರ್ಗೆಟ್ ಆಗಿದ್ರು. ಗರ್ಭಿಣಿ ಹಾಗೂ ಕುಟುಂಬಸ್ಥರ ಜೊತೆ ಮೊದಲು ಮಾತುಕತೆ ನಡೆಸ್ತಾರೆ. ಡೀಲ್ ಕುದುರ್ತಾ ಇದ್ದಂತೆ ಗರ್ಭಿಣಿಗೆ ಒಂಟಿ ಮನೆಯಲ್ಲಿ ಸ್ಕ್ಯಾನಿಂಗ್ ಮೂಲಕ ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದಾರೆ. ಹೆಣ್ಣು ಭ್ರೂಣ ಖಚಿತವಾಗ್ತಾ ಇದ್ದಂತೆ ಅಬಾರ್ಷನ್ ಮಾಡಿಸ್ತಾ ಇದ್ದಾರೆ. ರಾತ್ರಿ ವೇಳೆ ಗರ್ಭಿಣಿ ಮಹಿಳೆಯರನ್ನ ತಮ್ಮ ಮನೆಗೆ ಕರೆತರ್ತಾ ಇದ್ದಂತಹ ಆನಂದ್ ಅಶ್ವಿನಿ ದಂಪತಿ ಯಾರಿಗೂ ಅನುಮಾನ ಬಾರದಂತೆ ಪಾಂಡವಪುರ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿಯೇ ಅಬಾರ್ಷನ್ ಮಾಡಿಸ್ತಾ ಇದ್ರು. ಮಂಡ್ಯ, ಮೈಸೂರು ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಜಾಲ ವ್ಯಾಪಿಸಿದ್ದು ವೈದ್ಯರು, ಅಧಿಕಾರಿಗಳು, ಟೆಕ್ನಿಷಿಯನ್ ಸೇರಿ ಹಲವರು ಈ ದಂಧೆಯಲ್ಲಿ ಭಾಗಿಯಾದ ಬಗ್ಗೆ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಚುನಾವಣಾ ಫಲಿತಾಂಶದ ಬಳಿಕ ಖಂಡಿತವಾಗಿ ರಾಜ್ಯ ಸರ್ಕಾರ ಉಳಿಯೋದಿಲ್ಲ ಅಂತ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಜೆಡಿಎಸ್ ಶಾಸಕ ನೇಮಿರಾಜ್ ನಾಯಕ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಕುರಿತು ಸ್ವತಃ ಕಾಂಗ್ರೆಸ್ ಶಾಸಕರಿಗೆ ಅಸಮಾಧಾನ ಇದೆ. ಆ ಅಸಮಾಧಾನದ ಬಗ್ಗೆ ಕಲಬುರಗಿ, ವಿಜಯಪುರ ಮತ್ತು ಬಾಗಲಕೋಟೆಯ ಶಾಸಕರು ಹೇಳಿದ್ದಾರೆ. ಬಿಟ್ಟಿ ಭಾಗ್ಯಗಳಿಂದಾಗಿ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಗೋಳಾಡ್ತಾ ಇದ್ದಾರೆ. ಸಿಎಂ ಸಭೆಯೊಂದನ್ನು ಮಾಡಿ ಎಂಪಿ ಚುನಾವಣೆ ಆಗೋ ತನಕ ಸುಮ್ಮನಿರಿ ಅಂತ ಹೇಳಿದ್ರು. ಈಗ ಚುನಾವಣೆ ಆಯ್ತು, ಮುಂದೇನು ಮಾಡ್ತಾರೆ, ಎಲ್ಲಿಂದ ಹಣ ತರ್ತಾರೆ, ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಎಲ್ಲೂ ಕೂಡ ಖಜಾನೆ ಖಾಲಿಯಾಗಿದೆ ಅಂತ ಹೇಳಬೇಡಿ ಎಂದಿದ್ದಾರೆ. ಹೀಗಾಗಿ ಈ ಸರ್ಕಾರ ಉಳಿಯೋದು ಕಷ್ಟ ಎಂದಿದ್ದಾರೆ. ಎರಡನೇ ಹಂತದ ಚುನಾವಣೆ ಬಗ್ಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ವಿಜಯಪುರದಲ್ಲಿ ಮತದಾನ ಚೆನ್ನಾಗಾಗಿದೆ. 14ರಲ್ಲಿ 10ರಿಂದ 11 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. 10 ವರ್ಷ ಮೋದಿ ಭರವಸೆ ಸುಳ್ಳಾಗಿದೆ. ಅಚ್ಚೇ ದಿನ ಬಂದಿಲ್ಲ. ಕಳೆದ ಬಾರಿ ರಾಷ್ಟ್ರೀಯತೆ ಪುಲ್ವಾಮಾ ಅಂತ ಜನ ಬಿಜೆಪಿಗೆ ಮತ ಹಾಕಿದ್ರು. ಈ ಬಾರಿ ಹಾಗಾಗಿಲ್ಲ. ಮಹಿಳೆಯರು ಗ್ಯಾರಂಟಿ ಪರ ವೋಟ್ ಹಾಕಿದ್ದಾರೆ. ಜಿಲ್ಲೆಯಲ್ಲಿ ಬಿಜೆಪಿ ಒಡೆದ ಮನೆಯಾಗಿದೆ. ಅದರ ಲಾಭ ಕಾಂಗ್ರೆಸ್ಗಾಗಿದೆ ಅಂತ ಹೇಳಿದ್ದಾರೆ. ಚುನಾವಣೆ ಮುಗಿದ ಬಳಿಕ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ತೋಟದಲ್ಲಿ ಸುತ್ತಾಡಿದ್ದಾರೆ. ಮನೆಯ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಿದ ಬಳಿಕ ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆಯ ಮತದಾನದ ಬಳಿಕ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ವಿಜಯಪುರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೂರು ಕುಟುಂಬದ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ಕ್ಷೇತ್ರದ ಜನರೊಂದಿಗೆ ಮತದಾನದ ಕುರಿತು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಜು ಅಲಗೂರ್ ಹಾಗೂ ಪುತ್ರಿ ಭವಾನಿ 3 ತಿಂಗಳ ಬಳಿಕ ಇಂದು ತಂದೆಯ ಜೊತೆಗೆ ಟಿಫನ್ ಮಾಡಿದೆ ಎಂದು. ಉಡುಪಿ ತಾಲೂಕಿನ ಮಲ್ಪೆ ಸಮೀಪದ ತೊಟ್ಟಂ ಬೀಚ್ನಲ್ಲಿ ಬೆಳ್ಳಂಬೆಳಗ್ಗೆ ಸಮುದ್ರ ಪಾಲಾಗ್ತಾ ಇದ್ದ 2 ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಬಳ್ಳಾರಿಯ ಕೊಟ್ಟೂರು ತಾಲೂಕಿನಿಂದ ಬಂದಿದ್ದ ಯುವಕರ ತಂಡ ಸಮುದ್ರಕ್ಕಿಳಿದಿತ್ತು. ಈ ವೇಳೆ ರಕ್ಕಸ ಗಾತ್ರದ ಅಲೆಗೆ ಸಿಲುಕಿ ಒದ್ದಾಡ್ತಾ ಇದ್ದ 2 ಯುವಕರನ್ನ ಗಮನಿಸಿದ ಲೈಫ್ ಗಾರ್ಡ್ ಸಿಬ್ಬಂದಿ ಅವರನ್ನ ರಕ್ಷಣೆ ಮಾಡಿದೆ. ಗೋಪಿನಾಥ್ ಮತ್ತು ರಂಗನಾಥ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ಮುಗಿತು, ರೆಸ್ಟ್ ಬೇಕಿತ್ತು, ಬಂದಿದ್ದೇನೆ. ಕುಮಾರಸ್ವಾಮಿಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಡೋಣ. ಒಕ್ಕಲಿಗ ನಾಯಕರ ಪೈಪೋಟಿಯಂತೆ. ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಎಲ್ಲ ಆಫೀಸರ್ಸ್ಗೆ ಹೆದರಿಸ್ತಾ ಇದ್ದಾರೆ. ಅವರಿಗೂ ನಮಗೂ ಸಂಬಂಧ ಇಲ್ಲ ಅಂದಿದ್ದಾರೆ. ಇನ್ಯಾಕೆ ಕುರಿ ಮಾಡ್ಕೊಳ್ತಾ ಇದ್ದಾರೆ. ಇವರು ಲಾಯರ್, ಜಡ್ಜ, ತೀರ್ಪು ಕೊಡೋದಕ್ಕೆ ಹೋಗಿ ಕೋರ್ಟ್ನಲ್ಲಿ ವಾದ ಮಾಡಲಿ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಹರಿಬಿಟ್ಟವರ ವಿರುದ್ಧ ತನಿಖೆಗೆ ಒತ್ತಾಯಿಸಿ ಮೈಸೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸಿದ್ಧಾರ್ಥನಗರದ ಹಳೆ ಡೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 4ನೇ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು 2 ರಾಜ್ಯಗಳಲ್ಲಿ 5 ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕರೀಂನಗರದಲ್ಲಿ ರಾಜರಾಜೇಶ್ವರ ಸ್ವಾಮಿ ಮಂದಿರಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದರು. ವಾರಂಗಲ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರದ ಬಳಿಕ 3:45ಕ್ಕೆ ಆಂಧ್ರಪ್ರದೇಶದ ರಾಜಂಪೇಟ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ವಿಜಯವಾಡದಲ್ಲಿ ಸಂಜೆ 7 ಗಂಟೆಗೆ ರೋಡ್ ಶೋ ನಡೆಸಲಿದ್ದಾರೆ. ತೆಲಂಗಾಣದ ಕರೀಂನಗರದಲ್ಲಿ ಪ್ರಚಾರದಲ್ಲಿ ತೊಡಗಿರುವ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ಬಿಜೆಪಿ ಯಾವಾಗಲೂ ರಾಷ್ಟ್ರ ಮೊದಲು ನೀತಿಯಲ್ಲಿ ಕೆಲಸ ಮಾಡುತ್ತೆ, ಆದರೆ ಕಾಂಗ್ರೆಸ್ ಮತ್ತು ಬಿಆರ್ಎಸ್ ಕುಟುಂಬ ಮೊದಲು ಎಂಬ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಈ ಪಕ್ಷಗಳು ಪಕ್ಷಗಳ ಕುಟುಂಬದಿಂದಾಗಿ ಕುಟುಂಬಕ್ಕಾಗಿ ಕೆಲಸ ಮಾಡ್ತವೆ. ಕಾಂಗ್ರೆಸ್ PV ನರಸಿಂಹ ಅವರನ್ನ ಅಗೌರವದಿಂದ ನಡೆಸಿಕೊಂಡು ಅವರ ಮರಣದ ನಂತರವೂ ಮೃತದೇಹವನ್ನು ಕಾಂಗ್ರೆಸ್ ಕಚೇರಿಗೆ ತೆಗೆದುಕೊಂಡು ಹೋಗೋದಕ್ಕೆ ನಿರಾಕರಿಸಿತು. ನರಸಿಂಹರಾವ್ಗೆ ಭಾರತ ರತ್ನ ನೀಡುವ ಮೂಲಕ ಬಿಜೆಪಿ NDA ಸರ್ಕಾರ ಗೌರವಿಸಿದೆ ಎಂದಿದ್ದಾರೆ ಮೋದಿ. ಕೋವಿಶೀಲ್ಡ್ ಲಸಿಕಾ ತಯಾರಿಕಾ ಕಂಪನಿ ಆಸ್ಟ್ರಾಜೆನಿಕಾ ಇದೀಗ ಪ್ರಪಂಚದಾದ್ಯಂತ ಔಷಧ ಮಾರುಕಟ್ಟೆಗಳಿಂದ ಲಸಿಕೆಯನ್ನು ಹಿಂಪಡೆಯುವ ನಿರ್ಧಾರ ಮಾಡಿದೆ. ಕೋವಿಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಇದಾದ ಬಳಿಕ ಕಂಪನಿ ಈ ನಿರ್ಧಾರ ಮಾಡಿದೆ. ಸಾಂಕ್ರಾಮಿಕ ರೋಗಗಳ ಬಳಿಕ ಬೇಡಿಕೆಯು ಕಡಿಮೆಯಾಗಿದೆ. ಉತ್ಪಾದನೆ ಹಾಗೂ ಪೂರೈಕೆಯನ್ನು ಕೂಡ ನಿಲ್ಲಿಸಲಾಗಿದೆ. ಈ ಲಸಿಕೆ ಅಪಾಯಕಾರಿ ಅಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು ಅಂತ ನ್ಯಾಯಾಲಯದ ದಾಖಲೆಗಳಲ್ಲಿ ಕಂಪನಿಯು ಒಪ್ಪಿಕೊಂಡ ಬಳಿಕ ಜಾಗತಿಕವಾಗಿ ಲಸಿಕೆಯನ್ನು ಹಿಂಪಡೆದಿದೆ. ಬ್ರಿಟಿಷ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ದಾಖಲೆಗಳ ಪ್ರಕಾರ ಕಂಪನಿ ತನ್ನ ಕೊರೋನಾ ಲಸಿಕೆ ಥ್ರೆಂಬೋಸೈಟೋಪಿನಿಯಾ ಸಿಂಡ್ರೋಮ್ಗೆ ಕಾರಣವಾಗಬಹುದು ಅಂತ ಒಪ್ಪಿಕೊಂಡಿದೆ. ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಹರಿಯಾಣ ಬಿಜೆಪಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು 3 ಪಕ್ಷೇತರ ಶಾಸಕರು ಹಿಂಪಡೆದಿದ್ದಾರೆ. ಇದರಿಂದ ಸಿಎಂ ನಯಾಬ್ ಸಿಂಗ್ ಸೈನಿ ಸರ್ಕಾರ ಅಲ್ಪ ಮತಕ್ಕೆ ಕುಸಿದಿದೆ. ಪಕ್ಷೇತರ ಶಾಸಕರಾದ ಸೋಂಬೀರ್ ಸಂಗವಾನ್, ರಣಧೀರ್ ಗೋಲೇನ್ ಮತ್ತು ಧರ್ಮಪಾಲ್ ಗೋಂದರ್ ಬೆಂಬಲ ವಾಪಸ್ ಪಡೆದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.